ತಯಾರಿಕೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ವಲ್ಲ ಗುರು. ಇವತ್ತು ನಾವು ಸೋಲೇಬೇಕಾಗಿತ್ತು. ಬಟ್ ಆದರೂ ಹೆಂಗೋ ಲಕ್ ಕುಲಾಯಿಸ್ಕೊಂಡು ಸೂಪರ್ ಓವರ್ಗೆ ಹೋಗ್ಬಿಟ್ಟಿತ್ತು. ಸೂಪರ್ ಓವರಲ್ಲಿ ಈ ಥರ ಉದ್ರೋಗ್ಬಿಡೋದ ನಮ್ಮ ಇಂಡಿಯಾ. ಈ ಥರ ಅಷ್ಟು ಸೂಪರ್ ಓವರ್ ಆಡಿರೋದು ಇಂಡಿಯಾ ನಾನು ಇಷ್ಟಿಲ್ಲ ನೋಡಿಲ್ಲ ಗುರು. ಹೌದು, ಇಂಡಿಯಾ ಎ ವರ್ಸಸ್ ಬಾಂಗ್ಲಾದೇಶ ಇವತ್ತು ಸೆಮಿಫೈನಲ್ ನಡೀತು. ಸೂಪರ್ ಓವರಲ್ಲಿ ಇಂಡಿಯಾನೇ ಆಗಿರಲಿ ಯಾವುದೇ ಆಗಿರಲಿ ಅಲ್ಲಿ ಇಂಡಿಯಾ ಅಂತ ರೆಪ್ರೆಸೆಂಟ್ ಮಾಡ್ತಿರೋರು ಇಷ್ಟು ವರ್ಷಾಗಿ ಸೂಪರ್ ಓವರ್ ಆಡಿರೋದನ್ನ ಇಷ್ಟಲೇ ನೋಡಿಲ್ಲ. ಒಂದನ್ನು ಹೊಡೆದ್ರೆ ನೋಡಿದ್ರಾ ಸೂಪರ್ ಓವರಲ್ಲಿ? ಅದನ್ನು ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಇವತ್ತು ಜಿತೇಶ್ ಶರ್ಮಾ ಅಂಡರ್ ಕ್ಯಾಪ್ಟನ್ಸಿಲಿರುವಂಥ ಟೀಮು ಸೆಮಿಫೈನಲ್ಸ್ಗೆ ತಲುಪಿತ್ತು ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ಪಲ್ಲಿ. ಸೊ ಈ ಏಷ್ಯಾ ಕಪ್ಪಲ್ಲಿ ಸೆಮಿಫೈನಲಲ್ಲಿ ಬಾಂಗ್ಲಾದೇಶದ ಮೇಲೆ ಸೋತ್ಬಿಟ್ಟು ಬಂದಿದ್ದೀವಿ ನಾವು. ನೋಡಿರ್ತೀರ, ಸದ್ದು ಮಾಡಿತ್ತು ಅವರು UAE ಮೇಲೆಲ್ಲ ವೈಭವ್ ಸೂರ್ಯವಂಶಿ ಎಲ್ಲ ಅವನ ಅಜ್ಜಿ ಹಾಕೊಂಡು ಸರಿಯಾಗಿ ಬ್ಲಾಸ್ಟ್ ಎಲ್ಲ ಕೊಟ್ಟಿದ್ರು, ನಾಯಡಿ ಪೀಡಿ ಚಚ್ಚಾಕಿದ್ರು. ಅದೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಪಾಕಿಸ್ತಾನದ ಮೇಲೆ ಏನಾಯಿತು ಅದೆಲ್ಲ ಗೊತ್ತಿರುತ್ತೆ. ಸೊ ಅದೆಲ್ಲ ಡ್ರಿಲ್ ಮಾಡೋಕೆ ಹೋಗಲ್ಲ. ಇವಾಗ ಈ ಮ್ಯಾಚ್ ಏನಾಯಿತು, ಸೆಮಿಫೈನಲ್ ಮ್ಯಾಚು. ಟಾಸ್ ಗೆದ್ದವ್ರು ನಾವು ಇಂಡಿಯಾನೇ. ಜಿತೇಶ್ ಶರ್ಮಾ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ದಂಗೆ ಯಾರಿಗೂ ಬಾಂಗ್ಲಾದೇಶ ಅವ್ರಿಗೆ ಹೆಸರುಗಳೇ ನೆನಪಿಗೆ ಬರೋಲ್ಲ ನನಗೆ. ಹಬೀಬುರ್ ಅನ್ನೋಂಥವ್ರು ಜೊತೆಗೆ ಇವ್ರ ಜೊತೆಗೆ ಓಪನ್ ಮಾಡಿದಂಥ ಸಲಾಮು ಅಲಾಮ್ ಅವರು ಇಬ್ಬರದ್ದು ಸಖತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತೂ ಬಂತು. ಅದರಲ್ಲಿ ಹಬೀಬುರ್ ಅವರು ಆಲ್ಮೋಸ್ಟ್ ಅರ್ಧ ಇನ್ನಿಂಗ್ಸ್ ಅವ್ರನ್ನೇ ಆಡಿದ್ದಾರೆ. ಆಲ್ಮೋಸ್ಟ್ 65 ರನ್ನ ಕಾಂಟ್ರಿಬ್ಯೂಟ್ ಮಾಡಿರೋದು. ಜೊತೆಗೆ ಲಾಸ್ಟಿಗೆ ಬಂದಂಥ ಯಾಜಿರ್ ಅಲಿ ಹಾಕೊಂಡು ಗುಮ್ಮಿದು ಸರಿಯಾಗಿ ಏನು ಗುರು ಚಚ್ಚಿದ್ದು ಹಾಕೊಂಡು ಲಾಸ್ಟಲ್ಲಿ ಲಾಸ್ಟ್ 2 ಓವರೇ ನಮ್ದು ಗಾನ್ ಕ್ಯಾಸ್ ಆಗೋಗ್ಬಿಟ್ಟಿದ್ದು. ಏನು ಚಚ್ಚಿಸ್ಕೊಂಡಿದ್ದಲ್ಲಿ ವೈಶಾಖ್ ವಿಜಯ್ ಕುಮಾರ್ ನಾಯಿಡಿ ಪಿಡಿ ಚಚ್ಚಿಸ್ಕೊಂಡ್ರು ಲಾಸ್ಟ್ ಓವರಲ್ಲಿ. ಆಮೇಲೆ ನಮ್ಮಂದಿರು 18ನೇ ಓವರ್ 19ನೇ ಓವರ್ ಅಂತ ಕಾಣಿಸುತ್ತೆ, ಇಬ್ಬರು ಸೇರ್ಕೊಂಡು ನಾಯಿಡಿ ಪಿಡಿ ಚಚ್ಚಿಸ್ಕೊತಾರೆ. ಆಮೇಲೆ ಯಾರಿಗೂ ಅವರು ಮೆಹಬೂರ್, ಹೆಸರುಗಳೇ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ಮೆಹರೋಬ್ ಅವರು 48 ರನ್ ಹೊಡೆದ್ರೆ ಕ್ವಿಕ್ ಸಕ್ಸೆಷನ್ ಬಂದ್ಬಿಟ್ಟು 18 ಬಾಲಿಗೆ 48 ರನ್ನು ಅಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ನಾಯಿಡಿ ಪಿಡಿ ಚಚ್ಚಿದ್ದಲ್ಲಿ. ಎಲ್ಲಿ ಇವರು ಒಂಥರ ನೋಡಿ ಹೆಂಗಿತ್ತು ಅಂತಂದ್ರೆ ಇವ್ರದ್ದು ಸ್ಕೋರು ಆಲ್ಮೋಸ್ಟ್ 15 ಓವರ್ವರೆಗೂ ಕೂಡ ಇವ್ರದ್ದು ಒಂಥರ ಹೆಂಗಿತ್ತು ಅಂತಂದರೆ ಇವ್ರದ್ದು 200 ರೇಂಜಿಗೆ ಹೋಗಲ್ಲ, ಅಂದರೆ 190 ರೇಂಜಿಗೆ ಹೋಗಲ್ಲ. 190 ಎಲ್ಲಿಗೋ 170 ರೇಂಜ್ಗೂ ಹೋಗಲ್ಲ ಅನ್ನೋ 170 ಹೋಗ್ಬೋದು ಮ್ಯಾಕ್ಸಿಮಮ್ ಅನ್ನೋ ಥರ ಇತ್ತು. ಇವ್ರು ನೋಡಿದ್ರೆ ಹೊಡೆದಿದ್ದು 190+ ಅಲ್ಲಿ. ನಮ್ಮ ಇಂಡಿಯಾದವರು ಎಲ್ಲಿ ಕಚ್ಕೊಂಡ್ರು ಅಂತಂದರೆ ಮಿಡ್ಲ್ ಓವರ್ಸಲ್ಲೇ ಕಚ್ಕೊಂಡಿದ್ದು. ಎಷ್ಟು ಆಲ್ಮೋಸ್ಟ್ 27 ಬಾಲು, ನಮಗೆ ಒಂದು ಬೌಂಡ್ರೂ ಬಂದಿಲ್ಲ. ಆ ಥರ ನೋಡ್ಕೊಂಡ್ರು. ಜಿತೇಶ್ ಶರ್ಮಾ ಬ್ಯಾಟಿಂಗ್ ಆಡಬೇಕಾದ್ರೆ, ನೆಹಲ್ ವಧೇರಾ ಬ್ಯಾಟಿಂಗ್ ಆಡಬೇಕಾದ್ರೆ, ಇಬ್ಬರು ಬ್ಯಾಟಿಂಗ್ ಆಡಬೇಕಾದ್ರೆ 27 ಬಾಲ್ ಬೌಂಡ್ರಿನೇ ಬಂದಿಲ್ಲ ನಮಗೆ. ಇವ್ರು ಚೇಸ್ ಮಾಡ್ತಿದ್ದಷ್ಟು 194 ಚೇಸ್ ಮಾಡ್ತಾವ್ರೆ. 27 ಆಲ್ಮೋಸ್ಟ್ 30 ಬಾಲ್ ಕ್ಲೋಸ್ ಟು 5 ಓವರ್ ನಮಗೆ ಬೌಂಡ್ರಿನೇ ಬಂದಿಲ್ಲ ಅಂತ ನೀನು ಎಲ್ಲಿಗೆ ಹೇಳ್ತಾರೆ? ಹೌದು, ಇನಿಷಿಯಲಿ ಸಾಕಾದ ಬ್ಲಾಸ್ಟ್ ಕೊಟ್ಟರು ಅಲ್ಲಿ ವೈಭವ್ ಸೂರ್ಯವಂಶಿ. ಏನು ಸ್ಟಾರ್ಟ್ ಕೊಟ್ಟಿದ್ದಲ್ಲಿ ಅವನ ಅಜ್ಜಿ ಹಾಕೊಂಡು ಚಚ್ಚಿದ್ರು ವೈಭವ್ ಸೂರ್ಯವಂಶಿ ಬಂದಿದ್ದಷ್ಟೇ. ಅವ್ರು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಸೈಲೆಂಟಾಗಿ ಆಡ್ತಾ ಇದ್ದಂಥವ್ರು ನಾಯಿಡಿ ಪಿಡಿ ಚಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಿಯಾಂಶ್ ಆರ್ಯ ಏನು ಚಚ್ಚಿದ್ರು ಹಾಕೊಂಡು ಅವ್ರನ್ನು ಕೂಡ. ಇಬ್ಬರದು ಸಖತ್ ಪಾರ್ಟ್ನರ್ಶಿಪ್ ಆದ ನಂತರನೂ ಕೂಡ ಕಂಟಿನ್ಯೂ ಮಾಡಿದ್ರು. ಸೊ ಅವರಿಬ್ಬರದು ಆಯಿತು ಅಂದರೆ ಓಪನಿಂಗ್ ಪೈರಿಂದ ಇಬ್ಬರದ್ದು ಸಖತ್ ರನ್ಸ್ ಬಂತು ಅಂತಂದರೆ ಈ ಕಡೆಯಿಂದ ಜಿತೇಶ್ ಶರ್ಮಾ ಬಂದ್ಬಿಟ್ಟು ಟೊಕು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಆಕ್ಸಿಲೇಟ್ ಮಾಡಿದ್ರು. ಅವ್ರು ಔಟ್ ಆದಂಥ ಓವರ್ ಏನಿತ್ತು, ಸೊ ಆ ಓವರ್ ಸ್ವಲ್ಪ ಆಕ್ಸಿಲೇಟ್ ಮಾಡಿದ್ರು. ಅದನ್ನು ಬಿಡ್ತು ಅಂದರೆ ಇನ್ನೆಲ್ಲ ನಿಧಾನಕ್ಕೇ ಆಡ್ಕೊಂಡ್ಬಂದು ಅವರು ಓದಾಯ್ತು ಎಲ್ಲ ಮಕ್ಕೋಗಿತಾರೆ ಇವಾಗ ಹೊಡಿಲೇಬೇಕು ಅಂತ. ಏನಕ್ಕೆ ಸ್ಲೋ ಆಡಿದ್ರು, ಸ್ಲೋ ಇನ್ನಿಂಗ್ಸ್ ಆಡಿದ್ರು ಅಂತ ಗೊತ್ತಿಲ್ಲ. ಆಮೇಲೆ ಅದೇ ಆಕ್ಸಿಲೇಟ್ ಮಾಡೋಂಥ ಟೈಮಲ್ಲೇ ಅವ್ರು ಔಟ್ ಆಗಿದ್ದು. ಇನ್ನೇನು ಅವ್ನ ಅಜ್ಜಿ ಆಕ್ಸಿಲೇಟರ್ ಪೆಟ್ರೋಲ್ ಮೇಲೆ ಖಾಲಿ ಇಕ್ಕಿದ್ರು, ಚಚ್ಚಾಗಿ ಸ್ಟಾರ್ಟ್ ಮಾಡಿದ್ರು. ಆ ಟೈಮಿಗೆ ಪಟ್ಟನಂಗೆ ಔಟ್ ಆದರು. ಇವ್ರಿಗಿಂತ ಸ್ಲೋ ಆರ್ಡರ್ದಲ್ಲಿ ನೆಹಲ್ ವಧೇರಾ ಅಲ್ಲಿ ಎಷ್ಟು ಗುರು 29 ಬಾಲಿಗೆ 32 ರನ್ ಹೊಡೆದವ್ರೆ. ಈ ಚೇಸಲ್ಲಿ 194 ಚೇಸಲ್ಲಿ 29 ಬಾಲಿಗೆ ಅಲ್ಲಿ ಅವ್ರದ್ದೇ ಮೇನಲ್ಲಿ ಇವರಿಬ್ಬರು ಆಡ್ತಾ ಇರ್ಬೇಕಾದ್ರೆ, ಜಿತೇಶ್ ಶರ್ಮಾ ಮತ್ತು ನೆಹಲ್ ವಧೇರಾ ಆಡ್ತಾ ಇರಬೇಕಾದ್ರೆ ಅವ್ರದ್ದೇ ಮೇನಲ್ಲಿ ಕರ್ಗೋಗಿದ್ದಲ್ಲಿ ಬಾಲ್ಸ್ಗಳು ಕರ್ಗೋಗಿದ್ದು, ಅಲ್ಲಿಂದನೇ ಓವರ್ಸ್ಗಳು ಕರ್ಗೋಗಿದ್ದು. ಅವನ ಅಜ್ಜಿ ಬೇಕಾಗಿದ್ದು ಅಲ್ಲಿ ರನ್ಸ್ ಬೇಕಾಗಿದ್ದು ಮಿಡ್ಲ್ ಓವರ್ಸಲ್ಲಿ. ಇವರಲ್ಲೇ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಅಲ್ಲಿ ಪ್ರೆಷರ್ ಹಾಕಿದ್ದಲ್ಲ ಅಶುತೋಷ್ ಶರ್ಮಾ ಮೇಲೆ ಬಾಟಮಲ್ಲಿ ಪ್ರೆಷರ್ ಹಾಕಿದ್ರಲ್ಲಿ ಬಂದ್ಬಿಟ್ಟಲ್ಲಿ. ಅಶುತೋಷ್ ಶರ್ಮಾ ಏನು ಮಾಡ್ತಾರಲ್ಲ, ಬಂದು 4-5 ಬಾಲ್ ಇದ್ದಂಗೆ ಬಂದರು. ಅದು 4 ಬಾಲಿಗೆ ಬೇಕಾಗಿತ್ತು 14 ರನ್, ಒಂದು 6 ಹೊಡೆದ್ರು. ಆಮೇಲೆ ಒಂದು 4 ಕ್ಯಾಚ್ ಬಿಟ್ಟಿದ್ದಾರಪ್ಪ ಜಿತೇಶ್ ಶರ್ಮಾ. ಎಷ್ಟು ಕ್ಯಾಚ್ ಬಿಟ್ಟಿದ್ದೀವಿ? 2 ಕ್ಯಾಚ್ ಬಿಟ್ಟಿದ್ದಾರೆ ಜಿತೇಶ್ ಶರ್ಮಾದು ಬಾಂಗ್ಲಾದೇಶವರು. ಬಟ್ ಅದನ್ನು ಕೂಡ ಹೊಡೆಯೋಕೆ ಒಂದು ಫಿನಿಶಿಂಗ್ ಟಚ್ನ ಕೊಡೋಕ್ಕಾಗಲಿಲ್ಲ. ಜಿತೇಶ್ ಶರ್ಮಾ ಒಪ್ಕೊಂಡಿದ್ದಾರೆ, ನನ್ನಿಂದನೇ ಸೋತಿದ್ದು, ನಾನು ಬ್ಲೇಮ್ನ ನಾನೇ ತೊಗೊತೀನಿ ಆಸ್ ಎ ಕ್ಯಾಪ್ಟನ್ನು. ನನ್ನ ಟೀಮ್ ಮೇಲೆ ಎಲ್ಲ ಹಾಕೋದಕ್ಕೆ ಇಷ್ಟಪಡೋದಿಲ್ಲ, ಸೋತಿರೋದು ನನ್ನಿಂದನೇ, ನಾನು ಆಕ್ಸೆಪ್ಟ್ ಮಾಡ್ತೀನಿ ಅದನ್ನು ಅಂತ ಲಾಸ್ಟಿಗೆ ಅವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಇದು ಒಳ್ಳೆಯ ವಿಚಾರ. ಅಂದರೆ ಅವರಿಂದ ಸೋತ್ಬಿಡ್ತು ಅಂತಲ್ಲ. ಈ ಕಡೆ ನೆಹಲ್ ವಧೇರಾ ಸ್ಲೋ ಆಡಿದ್ದು, ಜೊತೆಗೆ ಲಾಸ್ಟ್ 2 ಓವರ್ ನಾವು ಚಚ್ಚಿಸ್ಕೊಂಡಿದ್ದು. ನಮ್ಮಂದಿರ ಜೊತೆಗೆ ಯಾರಲ್ಲ ವೈಶಾಖ್ ವಿಜಯ್ ಕುಮಾರ್ 50+ ರನ್ನ ಚಚ್ಚಿಸ್ಕೊಂಡಿದ್ದಾರೆ. ಸೊ ಅದೆಲ್ಲ ಕ್ರೂಷಿಯಲ್ ಆಗುತ್ತೆ. ಲಾಸ್ಟ್ 2 ಓವರಲ್ಲಿ ಆಲ್ಮೋಸ್ಟ್ ಎಷ್ಟು ಗುರು ಕ್ಲೋಸ್ ಟು ಎಷ್ಟು 20 ರನ್ ಹೊಡೆಸ್ಕೊಂಡ್ರೆ ಲಾಸ್ಟ್ ಓವರ್ ವೈಶಾಖ್ ವಿಜಯ್ ಕುಮಾರು. ಅಜ್ಜಿ ಹೆಂಗೆ ಚಚ್ಚಿಸ್ಕೊಂಡ್ರೆ ಹುಚ್ಚನಾಗಿ ಚಚ್ಚಿಸ್ಕೊಂಡು, ಅದು ಬಾಂಗ್ಲಾದೇಶ ಮೇಲೆ ಈ ಥರ ಚಚ್ಚಿಸ್ಕೊತೀವಿ ಅಂತ ಅನ್ನಿಸ್ಬಿಡ್ತು ಗುರು ನನಗೆ. ಬಾಂಗ್ಲಾದೇಶ ಏನು ಟೀಮ್ ಆಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತು. ಇವಾಗ ನೋಡಿ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾರೆ ಫೈನಲಲ್ಲಿ ಬಾಂಗ್ಲಾದೇಶವರು. ಪಾಕಿಸ್ತಾನ ಮತ್ತು ಶ್ರೀಲಂಕಾ ಇನ್ನೊಂದು ಸೆಮಿಫೈನಲ್ 2 ಆಡ್ತಾರೆ. ಅದರಲ್ಲಿ ಬಹುಶಃ ಪಾಕಿಸ್ತಾನ ಹೋಗ್ತಾರೆ ಅಂತ ಕಾಣಿಸುತ್ತೆ. ಆಮೇಲೆ ನಾವು ಈ ಕಡೆ ಆ ಕಡೆ ನೋಡ್ಕೊಂಡು ನಿಂತ್ಕೋಬೇಕು. ಈ ಕಡೆ ಪಾಕಿಸ್ತಾನ, ಆ ಕಡೆ ಬಾಂಗ್ಲಾದೇಶ.
ಫೈನಲ್ಸ್ ಆಡೋದನ್ನ ಅಲ್ಲಿ. ನಾನೇನೋ ಅಂದ್ಕೊಂಡಿದ್ರು ಪಕ್ಕ ಇಂಡಿಯಾ ಫೈನಲ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬಾಂಗ್ಲಾದೇಶ್ ಮೇಲೆ ಸೋತ್ಬಿಟ್ಬಲ್ಲ, ಇದು ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗು. ಇನ್ನೇನಲ್ಲಿ ಲಾಸ್ಟ್ ಕಾಮಿಡಿ ಅಂದರೆ ಇದು ಬಾಂಗ್ಲಾದೇಶ್ ಅವ್ರದ್ದು ಕಾಮಿಡಿ. ಇವ್ರ ಮೇಲೆ ಗೆಲ್ಲಕ್ಕಾಗಲಿರಲ್ಲ, ಅದು ನನಗೆ ಬೇಜಾರಾಗ್ತೈತೆ. ಯಾಕೆಂದರೆ ಕಾಮಿಡಿ ಹೆಂಗಿತ್ತು ಅಂದರೆ ಲಾಸ್ಟ್ ಬಾಲ್ ಬೇಕಿದ್ದು 4 ರನ್ನು, ಅಷ್ಟನ್ನು ಹೊಡೆಯೋಕ್ಕಾಗಿಲ್ಲ. 3 ರನ್ 2 ರನ್ ಹೊಡಿದ್ದಾರೆ. ಗೊತ್ತಾಯ್ತು ಸೋತ್ವಿ ಅಂತ ಗೊತ್ತಾಯ್ತು ಅವ್ರಿಗೆ. ಆ ಬಾಂಗ್ಲಾದೇಶ್ ವಿಕೆಟ್ ಕೀಪರ್ ತಗೊಂಡೋಗಿ ಅಲ್ಲಿ ಹಿಡ್ಕೊಂಡು ಟಚ್ ಮಾಡೋದು ಬಿಟ್ಟು ಎಸಿತ ಅವ್ರು ಬಾಲ್ ಎಸಿದ್ರು ಇನ್ನೂ ಒಂದು ನೋಡಿದ್ರು. ಸೂಪರ್ ಓವರ್ಗೆ ಬರ್ತಿರ್ಲಿಲ್ಲ ಮ್ಯಾಚ್. ಇದು ಸಲೀಸಾಗಿ ಬಾಂಗ್ಲಾದೇಶ್ ಅವ್ರಿಗೆ ಗೆದ್ದಿರ್ಬೋದಾಗಿತ್ತು. ಸೂಪರ್ ಓವರ್ಗೆ ಅವರೇ ಬರ್ಸ್ಕೊಂಡ್ರು. ಮತ್ತು ಇನ್ನೂ ಒಂಥರ ಹಿಮ್ಯುಲೇಟ್ ಮಾಡಿದ್ರು ಅಂತ ಹೇಳ್ಬೇಕು. ಹಿಂಗೆ ಅವರು ಹಿಮ್ಯುಲೇಟ್ ಆಗೋ ಜೊತೆಗೆ ನಮಗೂ ಹಿಮ್ಯುಲೇಟ್ ಮಾಡಿದ್ರು. ಯಾಕಂದರೆ ನಾವು ಸೂಪರ್ ಓವರ್ ಏನು ಹೊಡೆದಿದ್ವಿ. ಚಿತೇಶ್ ಶರ್ಮಾ, ರಮಣ್ದೀಪ್ ಸಿಂಗ್ ಬಂದರು, ಅಶ್ವಥ್ ಶರ್ಮಾ ಬಂದರು. ಚಿತೇಶ್ ಶರ್ಮಾ ಗಾನ್ ಕೇಸ್ ಮೊದಲನೇ ಬಾಲೇನೆ, ಈ ಕಡೆ ಅಶ್ವಥ್ ಶರ್ಮಾ ಮೊದಲನೇ ಬಾಲೇ ಗಾನ್ ಕೇಸು. 2 ಬಾಲಿಗೆ 2 ವಿಕೆಟ್ ಡೌನು, 0 ರನ್ನು ಸುತ್ತಿದ್ರು. ಈ ಕಡೆಯಿಂದ ಅವ್ರು ಬಂದ್ಬಿಟ್ಟು ಅವರು ಮೊದಲನೇ ಬಾಲೇ ಔಟಲ್ಲಿ 1 ವಿಕೆಟು. ಶ್ರೇಯಸ್ ಶರ್ಮಾ ಬೌಲಿಂಗ್ ಮಾಡ್ತಿದ್ದಾರೆ, ಮೊದಲನೇ ಬಾಲೇನೇ 1 ವಿಕೆಟು. ಆ ಕಡೆಯಿಂದ ಇನ್ನೇನಲ್ಲಿ ವೈಡ್ ಹಾಕಿದ್ರು ಶ್ರೇಯಸ್ ಶರ್ಮಾ, ಗಾನ್ ಕೇಸ್ ಮ್ಯಾಚ್. ಇನ್ನು ಒಂದೇ 1 ರನ್ನು ಗುರು, ಒಂದೇ 1. ಅವ್ರು ಏನಲ್ಲಿ ಬ್ಯಾಟರ್ ನಿಂತ್ಕೊಂಡು ಕೈ ಮುಗಿತಾವ್ರು ಹಿಂಗೆ ವೈಡ್ ಹಾಕಿರೋದಕ್ಕೆ. ಗೆದ್ಬಿಟ್ವಲ್ಲ ಗುರು ನಾವು ಅಂತ, ಫೈನಲ್ಗೆ ಹೋಗ್ಬಿಟ್ವಲ್ಲ ಗುರು ನಾವು ಅಂತ. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತದೆ. ಇಂಡಿಯಾ ಮೇಲೆ ಗೆದ್ಬಿಟ್ಟು ಫೈನಲ್ಗೆ ಹೋಗಿದ್ದಾರೆ ಅಂತಂದರೆ 100% ದಿಲ್ ಖುಷಿ ಆಗೋಗ್ಬಿಟ್ಟದು ಅವ್ರಿಗಂತೂ. ಸೆಮಿಫೈನಲಿಗೆ ಬಂದ್ಬಿಟ್ಟು ಸೋತ್ವಲ್ಲ, ಇದೇ ಒಂಥರ ಬೇಜಾರು. ಪಾಕಿಸ್ತಾನದ ನನ್ನ ಮಕ್ಕಳ ಮೇಲೆ ಪ್ರೂವ್ ಮಾಡಬೇಕಾಗಿತ್ತು. ಫೈನಲ್ ಬಂದಿತ್ತು, ನಾನು ಚಚ್ಚಬೇಕಿತ್ತು, ನನ್ನ ಮಕ್ಕಳಿಗೆ ಕೊಡಬೇಕಾಗಿತ್ತು ವಾಪಸ್ ಅವರಿಗೆ. ಬಟ್ ಕೊಡಲಿಲ್ವಲ್ಲ, ವಾಪಸ್ ಬಂದ್ಬಿಟ್ರಲ್ಲ, ಅದೇ ಒಂಥರ ಬೇಜಾರಾಗ್ತೈತೆ. ಬಟ್ ನಾನು ಸೂಪರ್ ಓವರಲ್ಲಿ ಈ ಥರ ಇಂಡಿಯಾ ಆಡಿರೋದು ನಾನಂತೂ ನೋಡಿಲ್ಲ ಗುರು. ಯಾವುದೋ ಒಳ್ಳೆ ಬಿಡಿ, ಸೋತಿದ್ದಾರೆ, ಇವಾಗ ಆಕ್ಸೆಪ್ಟ್ ಮಾಡಬೇಕು. ಸೆಮಿಫೈನಲಿಗೆ ಬಂದಿದ್ದಾರೆ, ಸೆಮಿಫೈನಲ್ ನಮ್ಮ ಸ್ಟ್ಯಾಂಡರ್ಡ್ಸ್ಗೆಲ್ಲ, ಫೈನಲೇ ನಮ್ಮ ಸ್ಟ್ಯಾಂಡರ್ಡ್ಸ್ಗೆ. ಚೆನ್ನಾಗಿ ಆಡಿದ್ದಾರೆ ಅನ್ನೋ ಥರ ಏನು ಹೇಳೋಕ್ಕಾಗೋದಿಲ್ಲ. ಅಲ್ಲ, ಸೆಮಿಫೈನಲ್ ಬಂದಿರೋದೇನು ದೊಡ್ಡ ವಿಚಾರ ಅಂತ ಹೇಳೋದಕ್ಕಾಗೋದಿಲ್ಲ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಫೈನಲಾಗಿರಬೇಕು ನಾವು. ಚೆನ್ನಾಗಿ ಆಡಿಲ್ಲ ಈ ಒಂದು ಏಷ್ಯಾ ಕಪ್ನ ಇಂಡಿಯಾ, ಈ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ನ. ನಿಮ್ಗೆ ಏನೋ ಸ್ವಲ್ಪ ಮ್ಯಾಚ್ ನೋಡಿದ್ರೆ ಅಂದರೆ ಗೊತ್ತಿರೋದು ಏನೇನಾಯಿತು ಅಂತ ಸೀನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.